ಅವರ ನೇತೃತ್ವದಲ್ಲಿ ರಾಮನಗರ ಜಿಲ್ಲಾ ಉಸ್ತುವಾರಿಗಳು ಎಲ್ಲರೂ ಸೇರಿ ಸಿಎಂ ಭೇಟಿಯಾಗಿದ್ದಾರೆ. ರಾಮನಗರ ಜಿಲ್ಲೆಯ ಹೆಸರನ್ನ ಮರುನಾಮಕರಣ ಮಾಡಬೇಕು, ಬದಲಾಯಿಸಬೇಕು ಅನ್ನುವಂಥ ಆಗ್ರಹ ಮುಂದಿಟ್ಟಿದ್ದಾರೆ. ಈಗ ಇವತ್ತು ಇವರೇನು ಭಾಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ, ಆಟದಿಂದ. ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ನನಗೆ. ಈಗ ರಾಮನಗರ ಜಿಲ್ಲೆಯನ್ನು ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ರಾಮನಗರದ ಶಾಸಕರು, ರಾಮನಗರದ ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ದಾರೆ. ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದೇನೆ. ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು, ಬೆಂಗಳೂರಿನ ವಂಶಸ್ಥರು, ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ. ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಬೆಂಗಳೂರಿನ ಬೆಲೆ ಏನಿದೆ, ಎಂಥದ್ದು ಮೂಟೆಗಟ್ಟಲೆ ತುಂಬೋದಂತಲ್ಲ ದುಡ್ಡನ್ನ, ಅದೆಲ್ಲ ನೀವು ತುಂಬಿಕೊಳ್ಳಲಿಕ್ಕೆ ಒಳ್ಳೆ ಅವಕಾಶಗಳಿದೆ. ಅದರಿಂದ ನೀವು ಯಾರು ಭೂಮಿ ಮಾರಾಟ ಮಾಡಬೇಡಿ. ನಾನು ಬೆಂಗಳೂರಿಗೆ ಈ 4 ತಾಲೂಕುಗಳನ್ನ ಸೇರಿಸ್ತಕ್ಕಂಥವ್ರ ಮುಖಾಂತರ ನಿಮಗೆ ದುಡ್ಡು ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿಯೋ ಥರ ನಿಮ್ಗೆಲ್ರಿಗೂ ಅನುಕೂಲ ಮಾಡಿಕೊಡ್ತೀನಿ, ಯಾರೋ ಒಂದು ಇಂಚು ಭೂಮಿ ಮಾರಬೇಡಿ ಅಂತ ಹೇಳಿದ್ದು ಕೇಳಿದ್ದೇನೆ. ಬ್ರ್ಯಾಂಡ್ ಬೆಂಗಳೂರಿಗೆ ನೋಡಿಲ್ವಾ? ಬ್ರ್ಯಾಂಡ್ ಬೆಂಗಳೂರು ಒಂದು ಭಾಗ. ಇವತ್ತು ಆ ರಾಮನಗರ ಜಿಲ್ಲೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಆ ವ್ಯಕ್ತಿಗೆ ಏನು ಗೊತ್ತಿದೆ, ಇಟ್ಟಿರ್ತಕ್ಕಂಥ ಹೆಸರೇನು? ರಾಮನಗರ ಸೆಂಟ್ರ್ ಪ್ಲೇಸ್ನಲ್ಲಿದೆ. ಚನ್ನಪಟ್ಟಣ, ಕನಕಪುರ, ಮಾಗಡಿ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯನ್ನು ಮಾಡಿರ್ತಕ್ಕಂಥದ್ದು ನಗರ. ಅದಕ್ಕೆ ಒಂದು ರಾಮನ ಹೆಸರಿರ್ತಕ್ಕಂಥದ್ದು ಒಂದು ಭಾಗ. ಅದಕ್ಕೆ ಅದರದೇ ಆದಂಥ ಇತಿಹಾಸ ಇದೆ. ಆ ಜಿಲ್ಲೆಯ ಆ ರಾಮನಗರ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ. ಇವತ್ತು ಬೆಲೆ ಏರಿಕೆ ಮಾಡ್ತೀವಿ ಅದು ಇದು ಅಂತ ಏನು ಹೇಳ್ತಾರೆ, ಅಲ್ಲಿ ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ನೋಡಿದ್ದೀನಿ. ಇವರು ಪಾಪ ರೈತರ ಭೂಮಿಗಳನ್ನ ಲಪಟಾಯಿಸಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ಅದೆಲ್ಲ ಒಂದು ಭಾಗ, ಅದೆಲ್ಲ ಈಗ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಇದೆಲ್ಲವನ್ನು ಬಿಟ್ಟು ಮೊದಲು ಅಭಿವೃದ್ಧಿ ಮಾಡೋದು ಕಲೀಲಿ. ಹೆಸರನ್ನ ಬದಲಾವಣೆ ಮಾಡಿ ಅವರ ಪ್ರತಿಷ್ಠೆ ಕುಮಾರಸ್ವಾಮಿ ರಾಮನಗರ ಜಿಲ್ಲೆಯನ್ನು ಇವತ್ತು ನಾಮಕರಣ ಮಾಡದ ಅಂತಕ್ಕಂಥ ಹೆಸರನ್ನು ತೆಗಿಬೇಕು ಅನ್ನೋದು ಅಷ್ಟೇ ಅವ್ರ ಉದ್ದೇಶ. ಅದು ಹೊರತುಪಡಿಸಿ ಏನಾಗುತ್ತೆ? ರಾಮನಗರ ಜಿಲ್ಲೆ ಇರಲಿ. ರಾಮನಗರಕ್ಕೆ ದೇವೇಗೌಡರು ಪಾದಾರ್ಪಣೆ ಮಾಡಿದ ನಂತರ ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ, ನಾನು ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಆ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೇವೆ ಜನಗಳಿಗೆ ಗೊತ್ತಿದೆ. ಅದು ಇವರಿನ ಸರ್ಟಿಫಿಕೇಟ್ ಬೇಕಿಲ್ಲ. ಬೆಲೆ ಏನು ಏರಿಕೆ ಆಗಿದೆ ಅನ್ನೋದು ಈಗಾಗಲೇ ಆಗೋಗಿದೆ. ರಾಮನಗರ ಜಿಲ್ಲೆ ಆದ ಮೇಲೆ ಯಾವ ರೀತಿ ಬೆಲೆ ಏರಿಕೆ ಆಗಿದೆ ಅದೆಲ್ಲ ಜನತೆಗೆ ಗೊತ್ತಿದೆ. ಇವತ್ತು ಯಾವ ರೀತಿ ಇದ್ದಾರೆ ಅಂತೇಳಿ. 94ರಲ್ಲಿ ಹೇಗೆ ಯಾವ ರೀತಿ ಇತ್ತು, 94ರಲ್ಲಿ 83ರಲ್ಲಿ ದೇವೇಗೌಡರು ದಿವಂಗತ ರಾಮಕೃಷ್ಣ ಹೆಗಡೆ ಅವರನ್ನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕನಕಪುರದಲ್ಲಿ ಅಭ್ಯರ್ಥಿ ಮಾಡಿದ್ರಲ್ಲ, ಕನಕಪುರ ಕ್ಷೇತ್ರ ಹೇಗಿತ್ತು, ಸಾತ್ನೂರು ಹೇಗಿತ್ತು ಅನ್ನೋದು ಪಾಪ ಆಗ ಇವರೆಲ್ಲಿದ್ದರು? ಇವರೆಲ್ಲ ಪಾಪ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಯಾರ್ದೋ ಸೇವೆ ಮಾಡ್ಕೊಂಡಿದ್ದಂಥವ್ರು. ರಾಮನಗರ 83, 85ರಲ್ಲಿ ಯಾವ ರೀತಿ ಇತ್ತು, ಕನಕಪುರ, ಸಾತ್ನೂರು ಇವೆಲ್ಲ ಏನಿತ್ತು? ಎಲೆಕ್ಟ್ರಿಸಿಟಿ ಇಲ್ಲ, ರಸ್ತೆ ಇಲ್ಲ. ಯಾರ ಕಾಲದಲ್ಲಿ ಅವೆಲ್ಲ ಪ್ರಾರಂಭ ಆದವು? ಡೆವಲಪ್ಮೆಂಟ್ ಏನಾಯಿತು? ಇತಿಹಾಸ ಇದೆ ಇದಕ್ಕೆಲ್ಲ. ಈ ಹೆಸರನ್ನೀಗ ನಾಳೆ ಬೆಳಗ್ಗೆ ಅರ್ಜಿ ಕೊಟ್ಟು ಚೇಂಜ್ ಮಾಡಿದ್ರು ಪುನಃ ನಾನು ಮತ್ತೆ ಬಂದೇ ಬರ್ತೀನಿ. ನನಗೆ ಆ ವಿಶ್ವಾಸ ಇದೆ. ಮತ್ತು ರಾಮನಗರ ಜಿಲ್ಲೆ ಅದನ್ನು ಇವರು ಯಾರು ತೆಗಿಯೋಕ್ಕಾಗೋದಿಲ್ಲ. ಈಗ ರಾಮನಗರ ಜಿಲ್ಲೆ ಮಾಡಿದ ತಕ್ಷಣ ತೆಗೆದು ಈಗ ಬೆಂಗಳೂರು ಗ್ರಾಮ ಇದು ಅಂತ ದಕ್ಷಿಣ ಮಾಡ್ತಾರಂತಲ್ಲ. ಬೆಂಗಳೂರು ಸಿಟಿ ಒಳಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ. ಅಂದರೆ ಈ 4 ತಾಲೂಕುಗಳನ್ನು ಸೇರಿಸಿ ಬೆಂಗಳೂರು ದಕ್ಷಿಣ ಮಾಡ್ತಾ ಇರೋದು. ಅಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರಿಟ್ಕೊಂಡವ್ರೆ. ಜಿಲ್ಲೆ ಹೆಸರನ್ನ ತೆಗೆದು ತಾಲೂಕು ಮಾಡಕ್ಕೆ ಹೊರಟವ್ರೆ ಅಲ್ವೇ? ಇವ್ರು ಮಾಡಕ್ಕೆ ಹೊರಟಿರೋದು ಎಲ್ಲ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಇದೆ. ಯಾವುದಾದ್ರೂ ಬೇರೆ ಹೆಸರನ್ನಾದರೂ ಇಟ್ಕೊಂಡಿದ್ರು ಆಗಿತ್ತು, ಅದು ಮಾಡಿಲ್ಲ. ಸರ್, ಈಗ ಬೆಂಗಳೂರು ಹೆಸರು ರಾಮನಗರ ಹೆಸರು ಚೇಂಜ್ ಮಾಡಿದ್ರೆ ಬೆಂಗಳೂರು ಅಂತಂದ್ರೆ ನೀವೆಲ್ಲ ಬೆಂಗಳೂರವ್ರು ಆಗ್ಬಿಡ್ತಿರಲ್ಲ ಸರ್? ಹೇಗೆ ಬೆಂಗಳೂರವರು ಅಂತ ಇಲ್ಲ, ಅವರೊಬ್ಬರೇ ಬೆಂಗಳೂರಿನವರು.
ಅವ್ರು ಹುಟ್ಟಿರೋದು ಅವ್ರ ವಂಶಸ್ಥರು ಅವರೆಲ್ಲ ಬೆಂಗಳೂರಿನಲ್ಲಿ ಹುಟ್ಟಿ ಮಹಾನ್ ಸಾಧನೆ ಮಾಡಿರೋದು. ನಾವೆಲ್ಲಿ ಸಾಧನೆ ಮಾಡಿದ್ದೀವಿ? ಅದರಿಂದ ಪಾಪ ಅವ್ರ ಸಾಧನೆಗಳು ಚಿರಾಯವಾಗಿ ಉಳಿಬೇಕಲ್ಲ, ಚಿರಾಯವಾಗಿ ಉಳಿಕೋಸ್ಕರವಾಗಿ ಹೆಸರು ಪಾಪ ಬದಲಾವಣೆ ಮಾಡ್ಕೊಂಡವ್ರೆ. ಉದ್ದೇಶ ಏನಂತ? ಅದ್ರ ಉದ್ದೇಶ ಅವ್ರು ಹೇಳಬೇಕು. ಅದರಿಂದ ಏನು ಸಿಗುತ್ತೆ ಅವರಿಗೆ ಅಂತ ಹೇಳಿ, ಏನು ಸಿಗುತ್ತೆ ಅಂತ ಹೇಳಿ. ಇವತ್ತು ಈ ಹೆಸರು ಬದಲಾವಣೆ ಮಾಡಿದ್ರೆ ಈಗ ಮುಂದಕ್ಕೆ ಇವೆಲ್ಲ ಆಧಾರ್ ಕಾರ್ಡು ಮತ್ತಿನ್ನು ಅವರಿಗೆ ಕೆಲವು ಇದೆಲ್ಲ ಇದೆಯಲ್ಲ ದಾಖಲೆಗಳು, ಅದೆಲ್ಲ ಈಗ ಬೆಂಗಳೂರು ರಾಮನಗರ ಜಿಲ್ಲೆ ಹೆಸರಿದೆ, ಅದನ್ನೆಲ್ಲ ತೆಗೆದು ಹೊಸ್ದಾಗಿ ಅರ್ಜಿ ಹಾಕ್ಸ್ಕೊಂಡು ಬೆಂಗಳೂರು ದಕ್ಷಿಣ ಅಂತ ಅಂದ್ಬಿಟ್ಟು ಅದಿನ್ನೊಂದು ಪ್ರೋಸೆಸ್ ಶುರು ಆಗಬೇಕಲ್ಲ. ಇದಿಷ್ಟೇ ತಾನೇ ಇವ್ರ ಮನ ಸಾಧನೆ. ನೋಡೋಣ ಬನ್ನಿ ಏನೇನಾಗುತ್ತೆ. ಸರ್, ಈಗ ಕನಕಪುರ ಮತ್ತೆ ರಾಮನಗರಕ್ಕೆ ಮೆಡಿಕಲ್ ಕಾಲೇಜು ಈ ಸತಿ ಆಗಿಲ್ಲ ಸರ್. ಈಗ ಕಾಲೇಜ್ ಬಿಲ್ಡಿಂಗೇ ಆಗಿಲ್ಲ, ಅಲ್ಲಿ ಕಾಲೇಜ್ ಹೆಂಗೆ ಕೊಡ್ತಾರೆ? ನಾನು ಅದ್ರ ಬಗ್ಗೆ ತಕರಾರೇನಿಲ್ಲ, ಅದೆಲ್ಲ ಮುಂದೆ ಎಲ್ಲೆಲ್ಲಿಗೆ ಹೋಗುತ್ತೆ ನೋಡೋಣ. ಸರ್, ಈಗ ಚನ್ನಪಟ್ಟಣ ಚುನಾವಣೆ ಚರ್ಚೆ ಆಗ್ತಾ ಇರುವಂತ ವಿಚಾರ, ಅವ್ರಿಗೆ ಏನಾದರೂ ಸ್ವಲ್ಪ ತಲೆ ಬುದ್ಧಿ ಇದ್ದಿದ್ರೆ ರಾಮನಗರ ಚನ್ನಪಟ್ಟಣ ಅವಳಿ ನಗರ ಮಾಡಿದ್ರೆ ಒಂದು ಹೆಸರಾದರೂ ಬರೋದು. ಹುಬ್ಬಳ್ಳಿ ಧಾರವಾಡ ಏನು ಅವಳಿ ನಗರ ಇದೆ, ಆ ರೀತಿ ನಾನು ಹೇಳ್ತಾನೆ ಇದ್ದೀನಿ. ನಾನು ಒಂದು 3 ವರ್ಷವೋ 5 ವರ್ಷ ಮುಖ್ಯಮಂತ್ರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಾಮನಗರ ಚನ್ನಪಟ್ಟಣ ಅವಳಿ ನಗರವನ್ನಾಗಿ ಮಾಡಿ ಮಹಾನಗರ ಪಾಲಿಕೆ ಮಾಡಿ ನಗರ ಪಾಲಿಕೆ ಮಾಡಿ ಅದನ್ನು ಡೆವಲಪ್ಮೆಂಟ್ ಏನೇನು ಮಾಡಬೇಕು ಅನ್ನೋದು ಚಿಂತನೆ ನಾನು ಇಟ್ಕೊಂಡಿದ್ದೆ. ಇವ್ರಿಗೆ ಅದೆಲ್ಲ ಚಿಂತನೆ ಇಲ್ಲ. ಪಾಪ ಭೂಮಿ ಬೆಲೆ ಜಾಸ್ತಿ ಮಾಡಿ ಮೂಟಗಟ್ಟಲೆ ದುಡ್ಡು ತುಂಬಿಸ್ತಾರಂತೆ. ಅಲ್ಲ, ಈಗ ಚನ್ನಪಟ್ಟಣ ಚುನಾವಣೆ ಇದೆ ಸರ್, ಏನಾಯ್ತು? ಯಾಕಂದ್ರೆ ಏನಿಲ್ಲ, ಚನ್ನಪಟ್ಟಣ ಚುನಾವಣೆದು ನಮ್ಮ ಕಾರ್ಯಕರ್ತದು ಸಭೆ ಮಾಡಿದ್ದೇನೆ. ಅವ್ರಿಗೆಲ್ಲ ಹೋಗಿ ಯೋಗೀಶ್ ಅವ್ರ ಜೊತೆ ಕೂತು ಚರ್ಚೆ ಮಾಡ್ರಪ್ಪ ಅಂತ ಹೇಳಿದ್ದೇನೆ. ಚರ್ಚೆ ಅವ್ರು ಏನು ಮಾಡ್ತಾರೆ, ನಾನು ಹೋದ ನಂತರ ಮತ್ತಿನ್ನೊಂದು ಬಾರಿ ಏನೇನಾಗಿದೆ ಡೆವಲಪ್ಮೆಂಟ್ ನೋಡಿ ಹೇಳ್ತೀನಿ. ಅಲ್ಲ, ಇಲ್ಲಿ ಯಾರನ್ನು ಭೇಟಿ ಎಲ್ಲಿ? ಬಗ್ಗೆ ಏನು ಚರ್ಚೆ ಆಗಿಲ್ಲ? ಇಲ್ಲಿ ಹೈಕಮಾಂಡ್ ಜೊತೆನಲ್ಲಾಗಲಿ ರಾಜ್ಯದ ನಾಯಕರ ಜೊತೆನಾಗಲಿ ಅದರ ಬಗ್ಗೆ ಇನ್ನೂ ಚರ್ಚೆಗಳಾಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.